ಜಗ್ಗಿ, ನೀನು ಶೇಖರಿ ಮನೆಗೆ ಸಂಬಂಧಪಟ್ಟು, ಅದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ. ನನಗೆ ಜಾಜಿಯಿಂದ ಒಂದು ಕೆಲಸ ಆಗ್ಬೇಕು. ಅದೇನು ಕೆಲಸ ಹೇಳಿ ಯಜಮಾನ್ರೆ? ಅವಳ ಜುಟ್ಟು ಹಿಡಿದು ಕರ್ಕೊಂಡ್ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಅದೇನು ಕೆಲಸ ಮಾಡಿಸ್ಕೊಳ್ಳಿ. ಅದೆಲ್ಲ ಏನು ಬೇಕಾಗಿಲ್ಲ. ನೀನು ಆಗಾಗ್ಗೆ ಶೇಖರಿ ಮನೆಗೆ ಹೋಗಿ ಬರ್ತಾ ಇರ್ಬೇಕು. ನನ್ನ ಊಟ ತಿಂಡಿ ಎಲ್ಲ ಅಲ್ಲೇ ಅಲ್ವಾ? ದಿನ ಹೋಗಿ ಬರ್ತಾನೆ ಇರ್ತೀನಿ. ಹೋಗಿ ಬರೋದು ಮಾತ್ರ ಅಲ್ಲ, ಜಾಜಿ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಅವಳ ಆಗು ಹೋಗುಗಳನ್ನೆಲ್ಲ ನನಗೆ ದಿನಂಪ್ರತಿ ತಿಳಿಸ್ತಾ ಇರಬೇಕು. ಅಯ್ಯೋ, ಇಷ್ಟೇನಾ? ಇದೊಂದು ಕೆಲಸನಾ ನಂಗೆ? ನೀವೇನು ಯೋಚನೆ ಮಾಡಬೇಡಿ. ಜಾಜಿ ಪ್ರತಿ ಹೆಜ್ಜೆನೂ ನೋಡ್ಕೊಂಡು ಬಂದು ನಿಮಗೆ ತಿಳಿಸ್ತಾ ಇರ್ತೀನಿ. ಅಷ್ಟು ಮಾಡು. ಆಯ್ತು. ಏನಂತ ನಿರ್ಧಾರ ಮಾಡಿದೆ? ಯಾವ ವಿಷಯದ ಬಗ್ಗೆ? ಶಾಸ್ತ್ರಿಗಳಿಗೆ ಮಗು ಕೊಡೋ ವಿಷಯದ ಬಗ್ಗೆ. ಆ ವಿಚಾರದ ಬಗ್ಗೆ ಮಾತಾಡೋದೇನಿದೆ? ಮಾತು ಕೊಟ್ಟಾಗಿದೆ. ಯಾರನ್ನ ಕೇಳ್ಕೊಟ್ಯ ಮಾತು? ನಾನು ಮಾತು ಕೊಡುವಾಗ ಅಪ್ಪನೂ ನನ್ನ ಜೊತೆಲೇ ಇದ್ರಮ್ಮ. ಅವ್ರ ಮಾತು ಕೇಳ್ಕೊಂಡು ಇದಕ್ಕೆ ಒಪ್ಕೊಂಡ್ಯಾ? ತಾಯ್ತನದ ಮಹತ್ವ ಏನಾದ್ರು ಗೊತ್ತಿದೇನೆ ನಿನ್ಗೆ? ಮಾತು ಕೊಡುವಾಗ ನನಗೆ ಮಗುಕ್ಕಿಂತ ಕ್ಷೇತ್ರ ದರ್ಶನನೇ ಮುಖ್ಯ ಆಗಿತ್ತು. ಈಗ ಈಗ ಆದ್ರೆ ನಾನು ಕೊಟ್ಟ ಮಾತಿಗೆ ತಪ್ಪಕ್ಕಾಗಲ್ಲ ಅಮ್ಮ. ನಿನಗೆ ನಿಜವಾಗ್ಲೂ ಹುಚ್ಚ ಹಿಡಿದಿದೆ ಕಣೆ. ಅಷ್ಟಕ್ಕೂ ನಿನಗೆ ತಾಯ್ತನದ ಬಗ್ಗೆ ಏನೇ ಗೊತ್ತಿದೆ? ಚೊಚ್ಚಲ್ ಬಸರಿನ ಸಂಭ್ರಮ ನಿಂಗೇನೇ ಗೊತ್ತು? ಅದು ಹೆಣ್ತನದ ಸುಖ ಕಣೆ. ನಿಮ್ಮ ಅಪ್ಪಂಗೇನೇ ಗೊತ್ತು ಇದ್ರ ಬಗ್ಗೆ? ಮಗುನ ಪಡ್ಕೊಳ್ಳೋದು ಅಥವಾ ಕಳ್ಕೊಳ್ಳೋ ನೋವು ನನಗೆ ಗೊತ್ತು. ಮಗುನ ಕೊಟ್ಬಿಡೋದು ಅಷ್ಟು ಸುಲಭ ಅಲ್ಲ. ನಿಮ್ಮಪ್ಪನ ಮಾತು ಕುಣಿತಾ ಇದೆಯಲ್ಲ, ನಿನಗೆ ಇದು ಸರಿ ಅಂತ ಅನ್ಸತ್ತಾ? ಬಂಗಾರಿ, ನೋಡಮ್ಮ ಹೇಗ್ ಮಾಡ್ತಿದ್ದಾನೆ. ನನ್ನ ಜೊತೆ ಸರಿಯಾಗಿ ಮಾತು ಆಡ್ತಿಲ್ಲ. ಅವನಾಗಿದ್ದಕ್ಕೆ ಇಷ್ಟು ಸೌಮ್ಯವಾಗಿದ್ದಾನೆ. ಬೇರೆ ಯಾವ ಗಂಡ ಆಗಿದ್ರೂ ನಿನ್ನ ಕಥೆನೇ ಬೇರೆ ಆಗಿರ್ತಾ ಇತ್ತು. ಅದನ್ನ ಮೊದಲು ತಿಳ್ಕೊ.